ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇದೀಗ ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಮಿತ್ ಶಾ ಅವರು ಹಾಗೂ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳು ದೀಪವನ್ನ ಬೆಳಗಿಸಿ, ಬಂಧುಗಳೇ, ಅಭಿಮಾನೋತ್ಸವದ ಈ ಹಂತದ ಕಾರ್ಯಕ್ರಮಕ್ಕೆ ಇದೀಗ ಶ್ರೀ ಅಮಿತ್ ಶಾ ಅವರು ಆಗಮಿಸಿ ಎಲ್ಲರ ಮನಗೆದ್ದಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಅಮಿತ್ ಶಾ ಅವರು ದೀಪವನ್ನು ಬೆಳಗಿಸಿ ಶ್ರೀ BS ಯಡಿಯೂರಪ್ಪ ಅವರ 5 ದಶಕಗಳ ಸಾರ್ಥಕ ಅವಿಶ್ರಾಂತ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಕರ್ತಾಡದೊಂದಿಗೆ ಲೆಟ್ಸ್ ಆಲ್ गिव ए ह्यूज राउंड ऑफ अप्लॉज, जोरदार तालियों के साथ श्री BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಕೇಂದ್ರ ಗೃಹ ಸಚಿವರದ್ದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಗೃಹ ಸಚಿವರು ಜೊತೆಗೆ ವಿವಿಧ ಮಠಗಳ ಮಠಾಧೀಶರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಯನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇದಾದ ನಂತರ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಯಡಿಯೂರಪ್ಪನವರಿಗೆ, ಆಮೇಲೆ ಸ್ವಾಗತ ಕೂಡ ಇರುತ್ತೆ ಅಮಿತ್ ಶಾ ಅವರಿಗೆ. ಅದೆರಡೂ ಆದ ನಂತರ ಭಾಷಣಗಳಿರ್ತವೆ. ಆ ಕಾರ್ಯಕ್ರಮ ಇನ್ನು ಮುಂದಕ್ಕೆ ಮುಂದುವರಿಯುತ್ತೆ. ಬಹುತೇಕ ಇವರು ಆಹ್ವಾನಿಸಿದ್ದ ಎಲ್ಲ ಮಠಗಳ ಮಠಾಧೀಶರು, ಎಲ್ಲ ಸಮುದಾಯಗಳ ಮಠದ ಮಠಾಧೀಶರು ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಲಕ್ಷಾಂತರ ಕಾರ್ಯಕರ್ತರನ್ನು ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನರನ್ನು ಗಮನಿಸ್ತಾ ಇದ್ದಾರೆ. ಬಂದಿರತಕ್ಕಂಥವ್ರಿಗೆಲ್ಲ ಕೈ ಎತ್ತಿ ವಿಶ್ ಮಾಡೋದ್ರ ಮುಖಾಂತರ, ಯಾಕೆಂದರೆ ಅವ್ರಿಗೋಸ್ಕರ ಕಾಯ್ತಾ ಇದ್ದಿದ್ದು. ಶ್ರೀ ಅಮಿತ್ ಶಾ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳು. ದಯಮಾಡಿ ತಾವೆಲ್ಲರೂ ಸಹ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯ ಪ್ರಸ್ತುತಿ ಗಣ್ಯರೆಲ್ಲರೂ ಸಹ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದ ನಂತರ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ತಾವೆಲ್ಲರೂ ಸಹ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ ಸ್ಟೇಟ್ ಆಂಥಮ್ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. Ladies and gentlemen, it's indeed a matter of great pleasure that the Honorable Union Minister of Home, Shri Amit Shah ji, has arrived here. On behalf of all of us, both swagat, sir. You have come here in spite of your busy engagements. ಕೋಲ್ಕತ್ತಾದಲ್ಲಿ ಪ್ರಮಾಣ ವಚನವನ್ನು ಅಟೆಂಡ್ ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರತಾಡದೊಂದಿಗೆ ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ और स्वागत कीजिए श्री ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಯಡಿಯೂರಪ್ಪನವರ ಪುತ್ರರು ಈಗಾಗಲೇ ಶಾಲು ಹಾಕಿ ಹಾರ ಹಾಕಿ ಸನ್ಮಾನವನ್ನು ಮಾಡಲಾಯಿತು. ಕಾರ್ಯಕ್ರಮ ಈಗ ಆರಂಭ ಆಗ್ತಾ ಇದೆ. ಇಲ್ಲಿ ತನಕ ಸಾಕಷ್ಟು ಜನ ಎಲ್ಲರೂ ಕೂಡ ಮಾತನಾಡಿದ್ದಾರೆ, ರಾಜ್ಯ ನಾಯಕರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಭಾಷಣ ಯಡಿಯೂರಪ್ಪನವರು ಕೂಡ ಮಾಡಬೇಕು, ಹಾಗೆ ಅಮಿತ್ ಶಾ ಅವರು ಕೂಡ ಮಾಡಬೇಕು. ಅದೆರಡೇ ಪ್ರಮುಖವಾಗಿರ್ತಕ್ಕಂಥದ್ದು ಇವಾಗ. ಆಮೇಲೆ ಯಡಿಯೂರಪ್ಪನವ್ರಿಗೆ ಒಂದು ಸನ್ಮಾನ ಕೂಡ ಇರುತ್ತೆ, ಎಲ್ಲರೂ ಸೇರಿಕೊಂಡು ಒಂದು ಸನ್ಮಾನವನ್ನು ಮಾಡ್ತಾರೆ. ಆ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈಗ ಮುಂದೆ ನೋಡೋಣ, ಈಗ ಯಾರು ಸ್ವಾಗತ ಭಾಷಣವನ್ನು ಮಾಡ್ತಾರೆ ಏನು ಅಂತಕ್ಕಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಬೆಳಗ್ಗೆಯಿಂದಲೂ ಕೂಡ ಕಾದಿದ್ದಂತಹ ಜನರಿಗೆ ಈಗ ಒಂದು ರೀತಿ ಹುರುಪು ಬಂದಿರತಕ್ಕಂಥದ್ದು ಅಮಿತ್ ಶಾ ಅವರ ಆಗಮನ ಆಗಿದೆ ಅಂತಕ್ಕಂಥದ್ದು. ಹಾಗಾಗಿ ಅಮಿತ್ ಶಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಈಗಾಗಲೇ ಜ್ಯೋತಿ ಬೆಳಗುವ ಮುಖಾಂತರ ವಿದ್ಯುಕ್ತವಾಗಿ ಪಾಲ್ಗೊಂಡಿದ್ದಾರೆ. ರಾಜ್ಯದ ಬಹುತೇಕ ಎಲ್ಲ BJP ನಾಯಕರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರದ ವತಿಯಿಂದ ಸಚಿವರಾದಂತಹ ಅಮಿತ್ ಶಾ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ಜೊತೆಗೆ ಬಹುತೇಕ ಎಲ್ಲ ಸಂಸದರು, ಹಿರಿಯರು ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮ. ಬಹಳ ಮುಖ್ಯವಾಗಿ ವಿವಿಧ ಸಮುದಾಯಗಳ ಮಠಾಧೀಶರುಗಳ ಉಪಸ್ಥಿತಿ. ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ.
ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ. ನೆಲೆಸಲಿ ಎಲ್ಲೆಡೆ ಶಾಂತಿ, ನೆಲೆಸಲಿ ಎಲ್ಲೆಡೆ ಶಾಂತಿ. ಐತಿಹಾಸಿಕವಾದ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಅಭಿಮಾನೋತ್ಸವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದಂಥ ಶಿವಸ್ವರೂಪಿಗಳಾದಂಥ ಎಲ್ಲ ಮಠಾಧೀಶ್ವರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ